ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಈ ದಿನ ವಿಶೇಷವಾಗಿ ಅಧ್ಯಯನ ಮಾಡ್ತಕ್ಕಂಥ ಗೀತೆಯ ವಿಶೇಷ ಅಂತ ಹೇಳಿದರೆ ನಾವು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಅಂದರೆ ಶ್ರದ್ಧೆಯನ್ನು 3 ರೂಪದಲ್ಲಿ ಇಟ್ಕೊಳ್ಬೇಕು ಎನ್ನುವುದನ್ನು ತಿಳಿಸಲಾಗ್ತದೆ. ಇಲ್ಲಿ ನಾವು ತಪಸ್ಸಿರ್ಬೋದು, ಆಹಾರ ಇರ್ಬೋದು, ಅಥವಾ ನಮ್ಮ ನಡವಳಿಕೆಗಳಿರ್ಬೋದು, ಯಾವ ರೀತಿಯಲ್ಲಿ ನಾವು ಶ್ರದ್ಧೆ ಇರಬೇಕು ಅಂಥೇಳಿ, ಅಂದರೆ ಯಜ್ಞ, ತಪಸ್ಸು ಮತ್ತು ಆಹಾರ ಅಂಥೇಳಿ ಕರೆಯಲಾಗ್ತದೆ. ಇದರಲ್ಲಿ ನಾವು ಯಾವ ರೀತಿ ಶ್ರದ್ಧೆಯನ್ನು ಇಟ್ಕೊಳ್ಬೇಕು, ಶ್ರದ್ಧವಾನ್ ಲಭ್ಯತೆ ಜ್ಞಾನಂ ಅಂಥೇಳಿ ಕರಿತೀವಿ. ಅಂದರೆ ಯಾರಿಗೆ ಶ್ರದ್ಧೆ ಇರ್ತದೆಯೋ, ಇಲ್ಲಿ ಶ್ರದ್ಧೆ ಎಂಬ ಪದವನ್ನು ವಿಶೇಷವಾಗಿ ಬಳಸಲಾಗ್ತದೆ. ಅಂದರೆ ಶ್ರದ್ಧೆ ಅಂದರೆ ಒಂದು ಸಿದ್ಧಾಂತ, ಒಂದು ವಸ್ತು, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪರಮಾತ್ಮನಲ್ಲಿ ನಮ್ಮೆಲ್ಲ ಮನಸ್ಸನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಅಥವಾ ನಾವು ನಂಬಿಕೆಯನ್ನು ಎಲ್ಲವನ್ನು ಇಟ್ಕೊಳ್ತಕ್ಕಂಥದ್ದಕ್ಕೆ ಶ್ರದ್ಧೆ ಅಂತೇಳಿ ಕರಿತೀವಿ. ನಾವು ಯಾವ ಸಿದ್ಧಾಂತಗಳನ್ನು ನಂಬಿಕೊಂಡಿದ್ದೇವೆಯೋ ಆ ಮೌಲ್ಯಗಳಿಗೆ, ಆ ಸಿದ್ಧಾಂತಗಳಿಗೆ ತಕ್ಕ ಹಾಗೆ ನಮ್ಮ ಆಚಾರ, ವಿಚಾರ ಎಲ್ಲವೂ ಇರಬೇಕಾಗ್ತದೆ ಅಂಥೇಳಿ ಇಲ್ಲಿ ಮುಖ್ಯವಾಗಿ ತಿಳಿಸ್ಕೊಡೋದೇನಂತ ಹೇಳಿದರೆ, ಯಜಂತೆ ಸಾತ್ವಿಕಾನ್ ದೇವಾನ್ ಯಕ್ಷ ರಕ್ಷಾಂಶಿ ರಾಜಸಃ ಅಂತೇಳಿ ಕರೆಯಲಾಗ್ತದೆ. ಇದರ ಅರ್ಥ ಏನಂತ ಹೇಳಿದರೆ, ಅಂದರೆ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ತಾರೆ ಅಂಥೇಳಿ. ಇಲ್ಲಿ ಈ ಹಿಂದೆನೂ ಸಹಿತವಾಗಿ ನಾವು ಸಾತ್ವಿಕ, ರಾಜಸಿಕ, ತಾಮಸಿಕ ಈ 3 ಗುಣಗಳನ್ನು ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ಅಧ್ಯಾಯದಲ್ಲಿಯೂ ಸಹಿತವಾಗಿ ಈ 3 ಗುಣಗಳನ್ನು ವಿಶೇಷವಾಗಿ ಶ್ರದ್ಧೆಯ ಬಗ್ಗೆ ವಿವರಿಸಲಾಗ್ತದೆ. ಇಲ್ಲಿ ಯಜಂತೆ ಸಾತ್ವಿಕಾನ್ ದೇವಾನ್ ಅಂದರೆ ಸಾತ್ವಿಕರಾಗಿರ್ತಕ್ಕಂಥವರು ದೇವತೆಗಳನ್ನು ಪೂಜಿಸ್ತಾರೆ. ಯಕ್ಷ ರಕ್ಷಾಂಶ ರಾಜಸಃ ಅಂತೇಳಿ ಕರೆಯಲಾಗ್ತದೆ. ಅಂದರೆ ರಾಜಸಿಕರು, ಯಕ್ಷರು ರಾಕ್ಷಸರನ್ನು ಪೂಜೆ ಮಾಡ್ತಾರೆ. ಹಾಗೆಯೇ ಇದು ಅವಿಧಿಪೂರ್ವಕವಾಗಿರ್ತಕ್ಕಂತಹ ಅಥವಾ ರಾಜಸಿಕವಾಗಿರ್ತಕ್ಕಂಥ ಪ್ರೇತಾನ್ ಭೂತ ಗಣಾಶ್ಚೈನ್ಯ ಅಂತೇಳಿ ಕರೆಯಲಾಗ್ತದೆ. ಪ್ರೇತಾನ್ ಭೂತ ಗಣಾಶ್ಚೈನ್ಯ ಅಂತ ಹೇಳಿದರೆ, ಯಾರು ತಾಮಸ ಜನರಿರ್ತಾರೆ ಆ ತಾಮಸ ಜನರು ಈ ಭೂತ ಪ್ರೇತಗಳನ್ನು ಪೂಜೆ ಮಾಡ್ತಾರೆ ಅಂತ. ಅಂದರೆ ಇವರು ಸಾತ್ವಿಕ ಜನರಿರ್ಬೋದು, ಅಥವಾ ರಾಜಸಿಕ ಜನರಿರ್ಬೋದು, ಅಥವಾ ನಾವು ತಾಮಸಿಕ ಜನರಿರ್ಬೋದು. ಇವರು 3 ಜನರು ವಿಶೇಷವಾಗಿ ಅವರ ಆಹಾರ ಕ್ರಮ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ವಿವರಿಸಲಾಗ್ತದೆ. ಸಾತ್ವಿಕರಾಗಿರ್ತಕ್ಕಂಥ ಜನರು ಸಾತ್ವಿಕ ವಿಚಾರದಲ್ಲಿ ಜೊತೆಯಲ್ಲಿ ಸಾತ್ವಿಕ ದೇವತೆಗಳೊಂದಿಗೆ ಇಲ್ಲಿ ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ಅವರನ್ನು ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಶ್ರದ್ಧೆ ಇಲ್ಲ ಅಂತೇಳಿ, ಸಾತ್ವಿಕರಲ್ಲಿಯೂ ಶ್ರದ್ಧೆ ಇರ್ತದೆ, ರಾಜಸಿಕರಲ್ಲಿಯೂ ಶ್ರದ್ಧೆ ಇರ್ತದೆ, ತಾಮಸಿಕರಲ್ಲಿಯೂ. ಆದರೆ ಶ್ರದ್ಧೆಯ ವಿಧಾನ ಏನಿರ್ತದೆ ಅದು ಅವಿಧಿಪೂರ್ವಕವಾಗಿರ್ತದೆ ಅಥವಾ ಅದು ಮಾನಸಿಕವಾಗಿರ್ತಕ್ಕಂಥ ಪ್ರದೂಷಣೆಯಿಂದ ಕೂಡಿರ್ತದೆ ಅಥವಾ ವಿಚಾರಗಳ ಪ್ರದೂಷಣೆಯಿಂದ ಅದು ಕೂಡಿರ್ತದೆ. ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವರ ಆಹಾರ ಕ್ರಮ ಹೇಗಿರ್ತದೆ ಅಂತ ಹೇಳಿದರೆ, ಅವರು ಸಾತ್ವಿಕ ಆಹಾರವನ್ನು ಊಟ ಮಾಡ್ತಾರೆ. ಅದರಲ್ಲಿ ಸ್ವಚ್ಛತೆ ಇರ್ತದೆ. ಅಂದರೆ ಈಗ ನಾವು ಒಬ್ಬ ಪರಮಾತ್ಮನಲ್ಲಿ ನಂಬಿಕೆಯನ್ನು ಇಟ್ಟಾಗ ಆ ಪರಮಾತ್ಮನ ಜೊತೆಯಲ್ಲಿ ನಾವು ನೆನಪು ಮಾಡ್ತಾನೆ ಅಡುಗೆ ಮಾಡುವುದಾಗಲಿ ಅಥವಾ ಬಡಿಸುವುದಾಗಲಿ, ಊಟ ಮಾಡುವುದಾಗಲಿ. ಇಲ್ಲಿ ಅಡುಗೆ ಮಾಡುವುದರಿಂದ ಬಡಿಸುವುದರಿಂದ ಹಿಡಿದು ಊಟ ಮಾಡುವುದರವರೆಗೆ ಅಲ್ಲಿ ಸಾತ್ವಿಕತೆಯನ್ನು ಕಾಣ್ತೀವಿ ಅಥವಾ ಭಗವಂತನ ನೆನಪಿನಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ಪರಿಶುದ್ಧತೆಯನ್ನು ಕಾಣ್ತೀವಿ. ಇಲ್ಲಿ ಸಾತ್ವಿಕ ಆಹಾರ ಅಂತ ಹೇಳಿದರೆ ಉಪ್ಪು, ಹುಳಿ, ಖಾರ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಇದ್ಯಾವುದೂ ಇಲ್ಲದೇ ಇರತಕ್ಕಂತಹ ಒಂದು ಸಾತ್ವಿಕ ಆಹಾರ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಅದನ್ನು ಸಾತ್ವಿಕ ಆಹಾರವನ್ನು ನಾವು ಊಟ ಮಾಡೋದ್ರಿಂದ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಅಥವಾ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನು ಉತ್ತೇಜಿಸುವುದಾಗಲಿ ಉದ್ರೇಕಿಸುವುದಾಗಲಿ ಇಲ್ಲ. ಮನಸ್ಸನ್ನು ಶಾಂತಗೊಳಿಸ್ತದೆ, ಇಂದ್ರಿಯಗಳನ್ನು ಮತ್ತು ಶರೀರವನ್ನು ಒಂದು ಸಮಸ್ಥಿತಿಯಲ್ಲಿ ತಂದು ಸಕಾರಾತ್ಮಕ ಚಿಂತನೆಗಳು ಉಂಟಾಗುವಂತೆ ಆಹಾರ ಇರ್ತದೆ. ಹಾಗಾಗಿ ಸಸ್ಯಾಹಾರಿಗಳು ಮತ್ತು ಶಾಕಾಹಾರಿಗಳಾಗಿರೋದ್ರ ಜೊತೆಗೆ ಅವರು ಆ ಸಸ್ಯಾಹಾರದಲ್ಲಿಯೂ ಸಹಿತವಾಗಿ ಕಡಿಮೆ ಪ್ರಮಾಣದ ಉದ್ರೇಕಿತ ಮತ್ತು ಆವೇಗದ ಯಾವುದೇ ಆಹಾರವನ್ನು ಅವರು ಸ್ವೀಕಾರ ಮಾಡೋದಿಲ್ಲ. ಈ ರಾಜಸಿಕರಿರ್ತಾರಲ್ಲ, ಅವರು ಯಕ್ಷ ರಕ್ಷಾಂಶಿ ರಾಜಸಃ, ಅವರು ವಿಧಿಪೂರ್ವಕವಾಗೇ ಪೂಜೆ ಮಾಡ್ತಾರೆ. ಆದರೆ ಪೂಜೆ ಮಾಡೋದು ಯಾರನ್ನು? ಅವರು ಒಬ್ಬ ಪರಮಾತ್ಮನನ್ನು ನೆನಪು ಮಾಡೋದಿಲ್ಲ, ಅನೇಕ ದೇವತೆಗಳನ್ನು ನೆನಪು ಮಾಡ್ತಾರೆ. ಈ ದೇವತೆಗಳು ಹೇಗಿರ್ತಾರೆ? ಅವರು ಪುರಾಣದ ದೇವತೆಗಳಾಗಿರ್ತಾರೆ.
ಪುರಾಣದ ದೇವತೆಗಳೇನಿರ್ತಾರೆ ಈರ್ಷೆ, ದ್ವೇಷ, ಅಸೂಯೆ ಇವೆಲ್ಲವನ್ನೂ ವ್ಯಕ್ತಪಡಿಸ್ತಕ್ಕಂಥ ಕಥೆಗಳನ್ನು ನಾವು ಕೇಳಿದ್ದೀವಿ. ಅಂದರೆ ಸಾಮಾನ್ಯವಾಗಿ ದೇವತೆಗಳ ಪೌರಾಣಿಕ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅವರಲ್ಲಿಯೂ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಹಾಗೆಯೇ ಕಾಮಕ್ಕೆ ವಶನಾಗಿ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿರೋದನ್ನು ದೇವತೆಗಳನ್ನು ನಾವು ಪುರಾಣಗಳಲ್ಲಿ ಅಧ್ಯಯನ ಮಾಡ್ತೀವಿ. ಯಾವಾಗ ನಾವು ಆ ರೀತಿ ಅಧ್ಯಯನ ಮಾಡ್ತೀವಿ, ಆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿಯೂ ಸಹಿತವಾಗಿ ಆ ದೇವತೆಗಳಲ್ಲಿರುವ ಮೌಲ್ಯಗಳು ಇವನ ಜೀವನದಲ್ಲಿಯೂ ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ದೇವರೇ ಮಾಡಿದ್ದನ್ನು ಬಿಡು, ನನಗೇನಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ದೇವರೇ 3 ಹೆಂಡತಿಯನ್ನು ಕಟ್ಕೊಂಡು ನಾನು ಕಟ್ಕೊಂಡ್ರೆ ಏನಾಗ್ತದೆ ಅಂತೇಳಿ ದೇವರೂ ಸಹಿತವಾಗಿ ಕಾಮ, ಕ್ರೋಧ ಮತ್ತು ವಿಶೇಷವಾಗಿ ಲೋಭಕ್ಕೆ ವಶರಾಗಿದ್ದಾರೆ, ನಾವು ವಶರಾದರೆ. ಹೀಗೆ ಇಲ್ಲೇನಾಗ್ತದೆ ಅಂದರೆ ಯಾವ ದೇವತೆಯ ಜೊತೆಯಲ್ಲಿ ಅವನ ಸಂಬಂಧವಿರ್ತದೆಯೋ ಅವನು ಪೂಜೆಯನ್ನು ಮಾಡ್ತಾನೋ ಅದೇ ರೀತಿಯಲ್ಲಿ ಅವನ ಮನಸ್ಸಿನ ಮತ್ತು ಅವನ ಜೀವನದ ಮೌಲ್ಯಗಳು ರೂಪಿತವಾಗ್ತಾ ಹೋಗ್ತದೆ. ಹಾಗಾಗಿ ಅವನ ಆಹಾರ ಕ್ರಮ ಹೇಗಿರ್ತದೆ, ಅವನಿಲ್ಲಿ ಉಪ್ಪು, ಹುಳಿ, ಖಾರ ಇವೆಲ್ಲವೂ ಸಹಿತವಾಗಿ ಯಥೇಚ್ಛವಾಗಿರ್ತದೆ. ಮಸಾಲೆಯ ಸಾಂಬಾರ ಪದಾರ್ಥಗಳು ಹೆಚ್ಚಾಗಿ ಇದರಲ್ಲಿರ್ತದೆ. ಅವನು ಶಾಕಾಹಾರಿಯೇ ಇರ್ಬೋದು, ಶಾಕಾಹಾರಿಯಾಗಿದ್ದರೂ ಸಹಿತವಾಗಿ, ಅವನು ಸಸ್ಯಾಹಾರಿಯಾಗಿದ್ದರೂ ಸಹಿತವಾಗಿ ಅತಿಯಾದ ಹುಳಿಯನ್ನು, ಅತಿಯಾದ ಖಾರವನ್ನು, ಅತಿಯಾಗಿರ್ತಕ್ಕಂಥದ್ದನ್ನು ಸೇವಿಸ್ತಾನೆ. ಇದರಿಂದ ಏನಾಗ್ತದೆ, ವಿಕಾರಗಳನ್ನು ಪ್ರಚೋದಿಸ್ತದೆ. ಹಾಗಾಗಿ ಇವನು ರಾಜಸಿಕವಾಗಿರ್ತಕ್ಕಂತಹ ಭಕ್ತನು ದೇವತೆಗಳಿಂದ ನಿರೀಕ್ಷಣೆ ಮಾಡ್ತಾನೆ. ನನಗೆ ಮಕ್ಕಳಾಗಬೇಕು, ನನಗೆ ಹಣ ಸಿಗಬೇಕು, ನನಗೆ ಪದವಿ ಸಿಗಬೇಕು, ನನಗೆ ಬಂದಿರತಕ್ಕಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ಆರ್ಥಾರ್ಥಿ ಮತ್ತು ಆರ್ತರೇನಿದ್ದಾರೆ, ಆರ್ತರು ಮತ್ತು ಆರ್ಥಾರ್ಥಿಗಳು ರಾಜಸಿಕ ವಿಭಾಗದಲ್ಲಿ ಬರ್ತಕ್ಕಂಥವ್ರು. ಹಾಗಾಗಿ ಅವರ ಮನಸ್ಥಿತಿಯೂ ಪೊಲ್ಯೂಷನ್, ಅಂದರೆ ಭಕ್ತಿಯು ರಾಜಸಿಕವಾಗಿರ್ತದೆ ಮತ್ತು ಅವರ ಬದುಕು ಅಥವಾ ಅವರ ಜೀವನ ಅಂದರೆ ಅವರಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರೋದಿಲ್ಲ, ಮಾತಿನ ಮೇಲೂ ನಿಯಂತ್ರಣ ಇರೋದಿಲ್ಲ, ಜೊತೆಯಲ್ಲಿ ಅವರ ಕರ್ಮಗಳು ಸಹಿತ ಶ್ರೇಷ್ಠವಾಗಿರುವುದಿಲ್ಲ. ಹೀಗೆ ಮೂರೂ ಸಹಿತವಾಗಿ ಅವರ ಮಾತು, ಕರ್ಮ ಮತ್ತು ಅವರ ವರ್ತನೆಗಳೆಲ್ಲವೂ ಸಹಿತವಾಗಿ ಮನಸ್ಸು, ಈ ಮೂರೂ ಸಹಿತವಾಗಿ ಪ್ರದೂಷಣಗೊಂಡಿರ್ತದೆ, ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂಥದ್ದಾಗಿದೆ. ಹಾಗೆ ಯಾವುದೇ ದಾನ ಮಾಡಿದರೂ ಸಹಿತವಾಗಿ ದಾನದಿಂದ ನಿರೀಕ್ಷಣೆಯನ್ನು ಮಾಡ್ತಾರೆ ಇವರು. ನಾನಿಷ್ಟು ದಾನ ಮಾಡಿದ್ದೀನಿ, ನನಗಿಷ್ಟು ಪ್ರಾಪ್ತಿ ಆಗ್ತದೆ ಅಂತೇಳಿ ಆಲೋಚನೆ ಮಾಡಿ ನಿಸ್ವಾರ್ಥ ಭಾವ ಅವರಲ್ಲಿರೋದಿಲ್ಲ. ಅಂದರೆ ಇಲ್ಲಿ ನಿಸ್ವಾರ್ಥ ಭಾವ ಹೇಗಿರಬೇಕಾಗ್ತದೆ ಅಂತ ಹೇಳಿದರೆ ಒಂದು ಸತ್ಯವಾಗಿರ್ತಕ್ಕಂತಹ ದೃಷ್ಟಾಂತ ಬರ್ತದೆ. ಡಿ ವಿ ಗುಂಡಪ್ಪನವರು ಅಂತೇಳಿ ಅವರ ತಾಯಿ ಪ್ರತಿನಿತ್ಯ ತಾನು ಬಡಿಸ್ಕೊಂಡಂತಹ ಊಟದಲ್ಲಿ ಭಿಕ್ಷುಕನಿಗೆ ಕೊಡ್ತಾಯಿದ್ರು. ಡಿ ವಿ ಜಿಯವರು ಒಂದು ಸರಿ ಹೇಳಿದರು, ಅಮ್ಮ ನೀನು ಬಡಿಸ್ಕೊಂಡಿರ್ತಕ್ಕಂಥ ಊಟವನ್ನು ನೀನು ಹೊಟ್ಟೆ ತುಂಬ ಊಟ ಮಾಡು, ನೀನು ಬೇರೆ ಇರ್ತದಲ್ಲ ಅದನ್ನು ತೆಗೆದುಕೊಂಡೋಗ್ಬಿಟ್ಟು ಭಿಕ್ಷುಕನಿಗೆ ಕೊಡು ಅಂತೇಳಿ. ಆದರೆ ಆ ತಾಯಿ ಹೇಳ್ತಾಳೆ, ಇಲ್ಲ, ನನ್ನ ಪಾಲಿನ ಒಂದು ಆಹಾರದಿಂದ ನಾನು ದಾನ ಮಾಡಬೇಕೇ ಹೊರತು ಇನ್ನೊಬ್ಬರ ಪಾಲನ್ನು ನಾನು ದಾನ ಮಾಡಬಾರ್ದು ಅಂತೇಳಿ. ಇದು ನಿಸ್ವಾರ್ಥವಾಗಿರ್ತಕ್ಕಂಥ ಒಂದು ದಾನ ಅಂತೇಳಿ ಕರಿತೇವೆ. ಅಂದರೆ ಭಗವಂತನೂ ಸಹಿತ ಈ ಸೃಷ್ಟಿಯಲ್ಲಿ ಬಂದು ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡ್ತಾರೆ, ನಮ್ಮನ್ನು ಸಾಮಾನ್ಯ ಮಾನವರಿಂದ ದೇವಮಾನವರನ್ನಾಗಿ ಮಾಡ್ತಾರೆ. ಆದರೆ ಪರಮಾತ್ಮ ನಮ್ಮಿಂದ ಏನನ್ನೂ ನಿರೀಕ್ಷಣೆ ಮಾಡೋದಿಲ್ಲ. ಹಾಗಾಗಿ ಪರಮಾತ್ಮನನ್ನು ನಿಷ್ಕಾಮ ಕರ್ಮಿ ಅಂತೇಳಿ ಕರೀಲಾಗ್ತದೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಶೆಗಳನ್ನು ಇಟ್ಟುಕೊಳ್ಳದೆ ಅವನು ಸೇವೆಯನ್ನು ನಮಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಶ್ರದ್ಧೆ, ಮೂರನೇವರು ತಾಮಸ ಗುಣ ಅಂತೇಳಿ ಕರಿತೀವಿ. ಇಲ್ಲಿ ತಾಮಸ ಗುಣವನ್ನು ಹೊಂದಿರತಕ್ಕಂಥವ್ರು ಪ್ರೇತಾನ್ ಭೂತ ಗಣಾಶ್ಚೈನ್ಯ ಅಂತೇಳಿ ನಾವು ಕರಿತೀವಿ. ಪ್ರೇತಾನ್ ಭೂತ ಗಣಾಶ್ಚೈನ್ಯ ಅಂತ ಹೇಳಿದರೆ ಇಲ್ಲಿ ಮಾಟ ಮಂತ್ರ ಅವಿಧಿಪೂರ್ವಕವಾಗಿರ್ತಕ್ಕಂತಹ ಒಂದು ಪೂಜೆಯನ್ನು ಇವರು ಮಾಡ್ತಾರೆ. ಅಂದರೆ ಅವರ ಆಹಾರ ಕ್ರಮವೂ ಹೇಗಿರ್ತದೆ ಅಂತ ಹೇಳಿದರೆ ಅವ್ರದ್ದು ಮಾಂಸ, ಮದ್ದು, ಮಧುರೆ ಇವುಗಳನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಶುಚಿತ್ವವಾಗಲಿ, ದೈಹಿಕ ಶುಚಿತ್ವವಾಗಲಿ ಅಥವಾ ಮಾನಸಿಕ ಶುಚಿತ್ವವಾಗಲಿ ಎರಡೂ ಇರೋದಿಲ್ಲ. ಆಹಾರ ಕ್ರಮವೂ ತಾಮಸಿಕವಾಗಿರ್ತದೆ, ಪೂಜೆಯೂ ಸಹಿತ ಅವಿಧಿಪೂರ್ವಕವಾಗಿರ್ತದೆ. ಇಲ್ಲಿ ಬಲಿಗಳನ್ನು ಕೊಡ್ತಕ್ಕಂಥದ್ದು, ರಕ್ತ ಬಲಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಪ್ರಾಣಿಗಳ ಬಲಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಮನುಷ್ಯರ ಬಲಿಯನ್ನು ಹೀಗೆ ಅವರು ದುಃಖವನ್ನು ಕೊಡೋದೇ ಅವರ ವಿಕೃತವಾಗಿರ್ತಕ್ಕಂಥ ಭಾವನೆ. ಈ ರೀತಿ ನಾವು ಮಾಡೋದರಿಂದ ನಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗ್ತದೆ ಅಂತೇಳಿ ಅವರು ತಿಳ್ಕೊಳ್ತಾರೆ. ಹೀಗೆ ಈ ಮೂರೂ ವಿಷಯಗಳನ್ನು ಕುರಿತು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಇಲ್ಲಿ ಮಾಡಲಾಗ್ತದೆ. ಅಂದರೆ ಇಲ್ಲಿ ಭಗವಂತ ಹೇಳ್ತಾರೆ ಎಲ್ಲರಿಗೂ ಪ್ರಾಪ್ತಿ ಆಗ್ತದೆ, ಪ್ರಾಪ್ತಿ ಆಗಲ್ಲ ಅಂತ. ಅವರು ಯಜ್ಞಗಳನ್ನು ಮಾಡ್ತಾರೆ, ಅವಿಧಿಪೂರ್ವಕವಾಗಾದರೂ ಮಾಡಲಿ, ಆದರೆ ಶ್ರದ್ಧೆ ಇರ್ತದೆ ಅದರಲ್ಲಿ. ರಾಜಸಿಕರು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಶ್ರೇಷ್ಠವಾಗಿರ್ತಾರೆ. ಹಾಗಾಗಿ ನಾವು ರಾಜಸಿಕರು
ಮತ್ತು ತಾಮಸಿಕರು ಏನಾಗ್ತಾರೆ, ಅವರು ಮತ್ತೆ ಮತ್ತೆ ಪುನರ್ಜನ್ಮದಲ್ಲಿ ಬರ್ತಾರೆ. ಆದರೆ ಸಾತ್ವಿಕರೇನಿರ್ತಾರೆ ಭಗವಂತನಿಂದ ಪ್ರಾಪ್ತಿಯನ್ನು ಪಡೆದು ಅವರು ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವ ಮಾತನ್ನು ಹೇಳಲಾಗ್ತದೆ. ಹೀಗೆ ಶ್ರದ್ಧಾತ್ರಯ ವಿಭಾಗ ಯೋಗ ಏನಿದೆ ಇದು 17ನೇ ಅಧ್ಯಾಯ. ಇದರಲ್ಲಿ ಶ್ರದ್ಧೆ ಯಾವ ರೀತಿ ಇರ್ತದೆ ಈ 3 ವರ್ಗದ ಭಕ್ತರಲ್ಲಿ ಅಂತೇಳಿ ಹೇಳಲಾಗ್ತದೆ. ನಾವೆಲ್ಲರೂ ಸಾತ್ವಿಕ ಭಕ್ತರಾಗೋಣ, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋಣ, ಒಬ್ಬ ಪರಮಾತ್ಮನಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ಅವಿನಾಭಾವ ಸಂಬಂಧವನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.